ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಲಾಗ್ ಬಂದು ಗಣೇಶ ಹಬ್ಬದ್ದು ತಮ್ಲೈನ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಸೊ ಭಾಳ ಕ್ಲಿಪ್ಸ್ ಏನಿಲ್ಲ, ಬಿಕಾಸ್ ಒಂದು ಸ್ಯಾಡ್ ನ್ಯೂಸ್ ಕೂಡ ಐತಿ ಅಂತ ತಮ್ಲೈನ್ ನೋಡಿರ್ಬೋದು ನೀವು. ನನ್ನ ಮಗ ಗುಂಡಣ್ಣ ಫೋನ್ನ ಎಸೆದ್ಬಿಟ್ಟಾನ. ಸೊ ಅದು ಡಿಸ್ಪ್ಲೇ ಎಲ್ಲ ಹಾಳಾಗ್ಬಿಟ್ಟೈತಿ. ಭಾಳ ಇಷ್ಟಪಟ್ಟು ತೊಗೊಂಡಿದ್ದೆ ಐಫೋನ್ ಬಿಟ್ಟು ಒನ್ ಪ್ಲಸ್ನ. ಬಟ್ ಇಷ್ಟಪಟ್ಟಿದ್ದು ಫೋನು ಢಮ್ ಆಗೈತಿ. ಮೀನ್ಸ್ ಅದನ್ನು ಇನ್ನೂ ತೋರಿಸಿಲ್ಲ ನಾನು, ಯಾಕಂದರೆ ಇನ್ನೂ ಹುಬ್ಳಿಗೆ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಡಿಸ್ಪ್ಲೇನ ಹೋಗಿರ್ಬೋದು ಅಂತ ಅಂದ್ಕೊಂಡೀನಿ. ಯಾಕಂದ್ರೆ ಮೇಲಿಂದೆಲ್ಲ ಏನದು ಸ್ಕ್ರೀನ್ ಇದನ್ನು ಹೋಗಿಬಿಟ್ಟೈತಿ. ಏನು ನಾವು ಪ್ರೋಗ್ರಾಮ್ ಬರೆಯೋಕ್ಕಿಂತ ಫಸ್ಟ್ ಏನಾದರೂ ಇದಾದ್ರೆ ಅದು ಏನು ಒಂಥರ ಲೈನ್ಸ್ ಬರುತ್ತಲ್ಲ, ಆ ಥರ ಬರಾಕತ್ತೈತಿ. ಸೊ ಡಿಸ್ಪ್ಲೇನ ಹೋಗಿರಬೇಕು ಅಂತ ಅಂದ್ಕೊಂಡೀನಿ. ಇಷ್ಟಪಟ್ಟು ತೊಗೊಂಡಿದ್ದೆ ಫೋನ್ನ. ಸೊ ಅದು ಫೋನಿನ ಕತೆ ಹಂಗಾಯಿತು. ಅದರೊಳಗೆ ಇದ್ದಿದ್ದು ಎಲ್ಲ ಕ್ಲಿಪ್ಸು, ಎಲ್ಲ ಮೆಮೊರೀಸ್ ಎಲ್ಲ ಹೋಗ್ಬಿಟ್ಟವು. ಅಂದ್ರೆ ಗೊತ್ತಿಲ್ಲ, ಇನ್ನು ಹೋಗಿರ್ಬೋದು ಅನ್ಕೊತೀನಿ. ಯಾಕಂದ್ರೆ ಡಿಸ್ಪ್ಲೇ ಏನಾದರೂ ಹಾಕಿಸ್ಬೇಕಂದ್ರೆ ಅದು ಫುಲ್ ಹೋಗ್ತೈತೇನೋ ಅಂತ ಅಂದ್ಕೊಂಡೀನಿ. ಅದನ್ನು ಲ್ಯಾಪ್ಟಾಪಿಗೆ ಹಾಕ್ಕೋಬೇಕಂದ್ರೂ ಲ್ಯಾಪ್ಟಾಪಿಗೆ ನನ್ನ ಫೋನಲ್ಲಿ ಭಾಳ ಸೆಕ್ಯೂರಿಟಿದು ಇದು ಹಾಕ್ಕೊಂಡಿದ್ದೆ ನಾನು. ಸೊ ಅದು ಲ್ಯಾಪ್ಟಾಪಿಗೆ ಹಾಕ್ಕೊಳಕ್ಕೂ ಬರವಲ್ದು. ನೋಡ್ಬೇಕು ಏನಾಗತ್ತಾ ಏನು. ಬಟ್ ನಮ್ಮ ಗುಂಡಣ್ಣನ ಫೋಟೋಸು ವೀಡಿಯೋಸ್ ಎಲ್ಲ ಫೋನ್ ಹೋದರೆ ಹೋಗಲಿ, ಬಟ್ ನಮ್ಮ ಗುಂಡಣ್ಣನ ಮೆಮೊರೀಸ್ ಎಲ್ಲ ದೊಡ್ಡದೊಂದು ಇದನ್ನು ಆ ಫೋನ್ ಒಳಗಿತ್ತು. ಸೊ ಅದೇ ಬೇಜಾರಾಗ್ತಾ ಇರೋದು. ಸೊ ಬನ್ನಿ ಅದನ್ನು ಆಮೇಲೆ ನೋಡೋಣ. ಈಗ ಗಣೇಶನ ತೊಗೊಂಬಂದಿದ್ವಿ. ಹೋದ ವರ್ಷದ ಕ್ಲಿಪ್ಸ್ ಕೂಡ ನಾನು ಹೋದ ವರ್ಷ ಅಪ್ಲೋಡ್ ಮಾಡೀನಿ. ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಮತ್ತು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಯಾಕಂದರೆ ಭಾಳ ಸಬ್ಸ್ಕ್ರೈಬರ್ಸ್ ಬೇಕಾಗ್ಯಾರ ನನಗೆ. ಈಗ ತಾನೇ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೋಸ್ಕರ. ಆ್ಯಂಡ್ ಹೀಗಿತ್ತು ನಮ್ಮ ಗಣೇಶ, ಮಸ್ತ್ ಲಕ್ಷಣವಾಗಿದ್ದ. ಈ ವರ್ಷ ನಾನೇ ಅಂದ್ರೆ ಗಣೇಶನಷ್ಟೇ ತೊಗೊಂಬರ್ತಿದ್ವಿ, ಗೌರಿನ ಹಂಗೆ ಕುಂದಿರ್ಸ್ತಿದ್ವಿ. ಬಟ್ ಗಣೇಶ ಬರೋವಾಗ ಗೌರಿನೂ ನಾ ತೊಗೊಂಬಂದ್ರಾಯ್ತು ಅಂತ. ಸೊ ಈ ವರ್ಷ ಅದೊಂಥರ ಹೊಸದು ಸ್ಟಾರ್ಟಪ್ ಮಾಡಿದ್ವಿ. ಗುಂಡಣ್ಣ ಹೋದ ವರ್ಷ 1.5 ತಿಂಗಳದವ ಇದ್ದ. ಈ ವರ್ಷ 1 ವರ್ಷದವ ಆದ. ಹೆಂಗೋಯ್ತೋ ಏನೋ ಗೊತ್ತಿಲ್ಲ. ದಿನ ಇನ್ನೂ ಡೆಕೋರೇಷನ್ ಎಲ್ಲ ನಡೀತಿತ್ತು, ಆವಾಗ ಇದನ್ನು ವಿಡಿಯೋ ಮಾಡಿರೋದು. ಸೊ ಹಂಗೆ ಒಂದು 5 ಗಣಪನ ನೋಡಿ ಬಂದ್ರಾಯ್ತು ಅಂತ ಕೂಡ ಹೋಗಿದ್ವಿ. ಅವು ಕ್ಲಿಪ್ಸ್ ಇವು ಒಂದಿಷ್ಟು ಅವನು ಕೂಡ ಆ್ಯಡ್ ಮಾಡೀನಿ, ಯಾರ್ಯಾರ ಮನೇಲಿ ಯಾವ್ಯಾವ ಥರ ಅಂತ. ಒಂದು ಇಬ್ಬರದಷ್ಟು ವಿಡಿಯೋ ಮಾಡಿಕೊಂಡೆ ನಾನು. ಸೊ ಅವ್ರ ಮನೆಯಲ್ಲೂ ಕೂಡ ಎಲ್ಲ ನಮ್ಮ ಪಕ್ಕದ ಮನೆಯವರು, ನಮ್ಮೂರೊಳಗಿರೋ ಅಂಥ ಒಂದು 5 ಮನೆಗೆ ನಾವು ಹೋಗಿದ್ದೆ, 5-6 ಮನೆಗೆ. ಸೊ ಚೆನ್ನಾಗಿತ್ತು. ಸೊ ಹೀಗಿತ್ತು ಲಾಸ್ಟ್ ಇದು ಸೆಕೆಂಡ್ ಡೇ. ಇಲ್ಲಿ ರಾಯಿಗೆ ಏನು ಮಾಡಿರ್ತೇವಲ್ಲ ಅವು. ನನ್ನ ಫೋನ್ ಹಾಳಾಗಿದ್ದಕ್ಕೆ ಇದ್ದಿದ್ರೊಳಗೆ ಕ್ಲಿಪ್ಸನ್ನ ಆ್ಯಡ್ ಮಾಡಾಕತ್ತೀನಿ. ಮಮ್ಮಿ ಫೋನ್ ಒಳಗಿರೋವನ್ನ, ನಮ್ಮ ಮನೆಯವ್ರ ಫೋನ್ ಒಳಗಿರೋವನ್ನ ಆ ಕ್ಲಿಪ್ಸ್ ಆ್ಯಡ್ ಮಾಡಾಕತ್ತೀನಿ. ಯಾಕಂದರೆ ಎಲ್ಲ ವೀಡಿಯೋಸು ಕೂಡ ನನ್ನ ಫೋನ್ ಒಳಗೆ ನಾನು ವೀಡಿಯೋ ಮಾಡೋದು. ಯಾಕಂದರೆ ಕ್ಯಾಮ್ರಾ ಚೆನ್ನಾಗಿತ್ತು ನನ್ನ ಫೋನ್ ಒಳಗೆ, ಅದಕ್ಕೋಸ್ಕರ ನಾನು ತೊಗೊಂಡಿದ್ದು. ಐಫೋನ್ ಆದರೆ ಏನಾಗುತ್ತೋ ಭಾಳ ಏನದು ಭಾಳ ಕಾಂಪ್ಲಿಕೇಶನ್ಸ್ ಥರ, ಸಿಮ್ ಬೇರೆ ತೊಗೋಬೇಕು ಹಂಗೆ ಹಿಂಗೆ ಅಂತ ಹೇಳಿದರು ಆವಾಗ. ಸೊ ನನಗೆ ಯಾಕೋ ಬೇಡ, ಒನ್ ಪ್ಲಸ್ ತೊಗೊಂಡ್ರಾಯ್ತು, ಚೆನ್ನಾಗಿತ್ತಲ್ಲ. ಸೊ ಅದಕ್ಕೋಸ್ಕರ. ಬಟ್ ಹಿಂಗಾಯ್ತು. ಆ್ಯಂಡ್ ಚಬ್ಬಿ ಗಣಪಗೂ ಕೂಡ ಹೋಗಿದ್ವಿ ನಾವು. ಇಷ್ಟು ವರ್ಷ ಇಷ್ಟು ದಿನ ನನಗೆ ಚಬ್ಬಿ ಗಣಪಂದು ಗೊತ್ತಿರಲಿಲ್ಲ. ಯಾವುದೋ ಒಂದು ವಿಡಿಯೋ ನೋಡಿ ಹೋಗಬೇಕು ಅಂದರೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ದು ನೋಡಿ ಚಬ್ಬಿ ಗಣಪಂದು ಹೋಗಿದ್ವಿ. ಚೆನ್ನಾಗಿತ್ತು. ಪ್ರಸಾದನೂ ಮಸ್ತಿತ್ತು. ಒಂದು 5 ಕಡೆ ಕುಂದರ್ಸಿರ್ತಾರೆ, ಅಂದರೆ 7 ಕಡೆ, ಸಾರಿ, ಅವ್ರ ಕುಲಕರ್ಣಿ ಇದ್ರವ್ರ ಕುಂದರ್ಸಿರ್ತಾರಂತ. ಸೊ ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಒಂದಿಷ್ಟು ಕ್ಲಿಪ್ಸ್ ಹಾಕ್ಕೊಂಡೆ. ಯಾಕಂದರೆ ಫೋಟೋ ತೆಗೆದುಕೊಳೋ ಪರ್ಮಿಷನ್ ಇರಲಿಲ್ಲ. ಸೊ ಚಬ್ಬಿ ಗಣಪ ಚೆನ್ನಾಗಿದ್ದ. ಆ್ಯಂಡ್ ಭಾಳ ಹೇಳ್ತಾರೆ ಪವಾಡದ ಬಗ್ಗೆ, ನೋಡಬೇಕು. ಬಟ್ ಏನೋ ಒಂಥರ ಮನಸ್ಸಿಗೆ ಹಾಯ್ ಅನಿಸಿತ್ತು. ಬೆಳಗ್ಗೆ ಸಾಯಂಕಾಲ ಒಂದು 5-6 ಗಂಟೆಗೆ ಬಿಟ್ಟಿದ್ವಿ ನಾವು. ಎಲ್ಲ ಮುಗಿಸ್ಕೊಂಡು ಚಬ್ಬಿ ಗಣಪನ ದರ್ಶನ ಮಾಡಿಕೊಂಡು ಎಲ್ಲ ಬರೋದ್ರೊಳಗೆ ಒಂದು 8-8:30-9 ಗಂಟೆ ಆಯಿತು ಮನೆಗೆ. ಬಟ್ ಏನು ಮಸ್ತಿತ್ತು ಅಂದು ಫೀಲ್ ಭಾರಿ ಇತ್ತು. ಹೋಗಿ ಬಂದ್ವಿ, ಚೆನ್ನಾಗಿತ್ತು. ಅಲ್ಲಿ 2ನೇ ಕಡೆ ಹೋದಾಗ ಹಿಂಗೆ ಮಾಡ್ತಾರ, ನಮ್ದು ಏನಾದರೂ ಇದು ಇದ್ರೆ ಅಂತ ಹೇಳಿದರು, ಏನಾದರೂ ಹೇಳ್ಕೊಂಡ್ರಂತೆ. ಸೊ ಹೋಗಿದ್ವಿ. ನೋಡ್ಬೋದು ಹೀಗೆಲ್ಲ ಇತ್ತು. ನಮ್ಮ ಗಣೇಶಗೆ ಇದೆಲ್ಲ ಮಾಡಾಕತ್ತಿದ್ರು ಇವರು. ಸೊ ಹೀಗಿತ್ತು ನಮ್ಮ ಗಣೇಶನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.